ನಮಸ್ಕಾರ. ಶ್ರೀನಿವಾಸ ಮೂರ್ತಿ, ಯೋಗ ಭಾರತಿ. ತುಂಬ ದಿನಗಳಿಂದ ನನ್ನ ಮೇಲೆ ಪ್ರೀತಿ ಇಡೋರು ಸಲಹೆ ಕೊಡ್ತಾಯಿದ್ರು. ಯೋಗ ಭಾರತಿ ಹಿಮಾಚಲ ಹೆಸರಿನಲ್ಲಿ ಹಿಂದಿಲಿ ತುಂಬ ವಿಡಿಯೋಗಳಿವೆ. ಯೋಗ ಭಾರತಿ ಹಿಮಾಚಲ್ ಯೂಟ್ಯೂಬ್ನಲ್ಲೂ ಇದೆ. ಸುಮಾರು 400 ವಿಡಿಯೋಗಳಿವೆ. ಶ್ರೀನಿವಾಸ್ ಯೋಗ ಭಾರತಿ ಹೆಸರಿನಲ್ಲಿ 850 ವಿಡಿಯೋಗಳಿವೆ. ಸುಮಾರು 13,000 ವಿಡಿಯೋಗಳಿವೆ. 1300 ಆರೋಗ್ಯ ದೃಷ್ಟಿಯಿಂದ ಇದೆ. ಕನ್ನಡದ್ದು ಮಾಡೋದು ಅಗತ್ಯ ಅಂತ ಹೇಳ್ತಾಯಿದ್ರು. ಹೀಗಾಗಿ ಬರುವಂಥ 5 ದಿನಗಳು ಮನಸ್ಸು ಮಾಡಿದ್ದೀನಿ ಪಂಚಕೋಶದ ಬಗ್ಗೆ ಹೇಳಬೇಕು ಅಂತ. ಇವತ್ತಿನ ವಿಷಯ ಅನ್ನಮಯ ಕೋಶ. ಅನ್ನಮಯ ಕೋಶ ಅಂದರೆ ಕಾಣಿಸುವಂಥ ಶರೀರದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ತುಂಬ ವಿಷಯ ಇದೆ. ಆದರೆ ಸ್ವಲ್ಪ ದೊಡ್ಡ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಮಾನ್ಯ ಭಾಷೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ಮೆದುಳು ಏನಿದೆಯೋ ಇಷ್ಟು ಶಕ್ತಿ ಇದೆ. ನರನಿಂದ ನಾರಾಯಣ ಆಗುವಷ್ಟು ಶಕ್ತಿ ಇದೆ. ಆದರೆ ಅದರ 2% ಮಾತ್ರ ಉಪಯೋಗ ಮಾಡ್ತಾಯಿದ್ದೀವಿ. ತಕ್ಷಣ ಪ್ರಶ್ನೆ ಬರುತ್ತೆ ನಿಮ್ಮ ಮನಸ್ಸಿನಲ್ಲಿ, ಪೂರ ಮೆದುಳು ಉಪಯೋಗ ಮಾಡೋಕ್ಕೆ ಏನು ಮಾಡಬೇಕು ಅಂತ. ಪ್ರಾಣಾಯಾಮ, ಓಂಕಾರ, ಗಾಯತ್ರಿ ಮಂತ್ರ, ಮೃತ್ಯುಂಜಯ ಮಂತ್ರ, ಈ ಮಂತ್ರಗಳಿಂದ ಮೆದುಳಿನ ಶಕ್ತಿ ಹೆಚ್ಚು ಉಪಯೋಗ ಆಗುತ್ತೆ. ನಮ್ಮ ಕಣ್ಣಿಗೆ ಇಷ್ಟು ಶಕ್ತಿ ಇದೆ. ಹೇಳ್ತಾರೆ ಕಣ್ಣಿನ ನೋಟದಿಂದಲೇ ನಾವು ದೂರದಿಂದ ಕುರ್ಚಿನೂ ಕೂಡ ಅಲುಗಾಡಿಸ್ಬೋದಂತೆ. ಆದರೆ ಇವತ್ತು ನನ್ನ ಸಮೇತ ಕನ್ನಡಕ ಹಾಕೊಳ್ಳೋದಿದ್ದರೆ ಸರಿಯಾಗಿ ಕಾಣಿಸೋದೇ ಇಲ್ಲ, ಓದೋಕ್ಕೆ ಬರೋಲ್ಲ, ಈ ಸ್ಥಿತಿ ಬಂದುಬಿಟ್ಟಿದೆ. ಅದಕ್ಕೆ ಕಣ್ಣಿನ ಶಕ್ತಿ ಜಾಸ್ತಿ ಮಾಡ್ಕೋಬೇಕು. ಅದಕ್ಕೆ ತ್ರಾಟಕ ಇದೆ, ಜ್ಯೋತಿ ತ್ರಾಟಕ ಇದೆ, ಸೂರ್ಯನಿಗೆ ಆರೋಗ್ಯ ಕೊಡೋದಿದೆ. ಇವೆಲ್ಲ ನಮ್ಮ ಕಿವಿ ಸರಿಯಾಗಿ ನೆನಪಿಟ್ಕೊಂಡ್ರೆ, ಕೇಳಬೇಕಾದ್ರೆ ಧ್ಯಾನವಾಗಿ ಕೇಳೋದು, ಅದರ ನೆನಪಿಟ್ಕೊಳ್ಳೋದು, ಇವೆಲ್ಲ ಒಂದು ದೊಡ್ಡ ರೆಕಾರ್ಡಿನ ವ್ಯವಸ್ಥೆ. ಗಮನ ಕೊಟ್ಟು ಕೇಳೋಲ್ಲ ಅನ್ನೋದು ಒಂದು. ಯಾವುದನ್ನು ನೆನಪಿಟ್ಕೋಬೇಕು ಅದನ್ನು ಪದೇ ಪದೇ ಸ್ಮರಣೆ ಮಾಡಬೇಕು, ಎಲ್ಲರೂ ನೋಟ್ ಮಾಡಿಕೊಂಡು ಅನ್ನೋ ಅಂಥ ಪ್ರಕ್ರಿಯೆ ಕಡಿಮೆ ಆದ್ದರಿಂದ ನಮ್ಮ ಕಿವಿಯ ಸದುಪಯೋಗ ಆಗ್ತಾಯಿಲ್ಲ, ದುರುಪಯೋಗ ಅಂಥದ್ದು ಆಗ್ತಾಯಿದೆ. ಯಾರ್ದಾರು ಬಗ್ಗೆ ಕೆಟ್ಟದ್ದು ಕೇಳಿದ್ರೆ ಅದರ ಪ್ರಚಾರ ಮಾಡುವಂಥದ್ದು. ವಾಸ್ತವಿಕಕ್ಕೂ ಒಳ್ಳೆಯದನ್ನು ಪ್ರಚಾರ ಮಾಡಬೇಕು. ಇರಲಿ, ನಮ್ಮ ಶ್ವಾಸಕೋಶಕ್ಕೆ ಇಷ್ಟು ಶಕ್ತಿ ಇದೆ. 5 ಲೀಟ್ರ್ ಕೆಪಾಸಿಟಿ ಇದೆ. ಕೋಟಿಗಟ್ಟಲೆ ಜೀವಕೋಶಕ್ಕೆ ಶಕ್ತಿ ತುಂಬಬೇಕು. ಆದರೆ ಅದರ ಒಂದು ಭಾಗ ಮಾತ್ರ, 3ರಲ್ಲಿ 1 ಭಾಗ ಮಾತ್ರ ಉಪಯೋಗ ಮಾಡ್ತಾಯಿದ್ವಿ, 2 ಭಾಗ ಉಪಯೋಗ ಮಾಡ್ತಿಲ್ಲ. ಹೀಗಾಗಿ 120 ವರ್ಷ ಚೆನ್ನಾಗಿ ಬದುಕುವಂಥ ಸ್ಥಿತಿ ನಮ್ಮಿಂದ ಆಗ್ತಾಯಿಲ್ಲ. ನಮ್ಮ ಶರೀರದಲ್ಲಿ 500 ಕೋಟಿ ಸೆಲ್ಗಳಿವೆ, ಜೀವಕೋಶಗಳು. ಅದು ಪ್ರಾಣವಾಯು ಕೇಳುತ್ತೆ, ನಾವು ಕೊಡ್ತಾ ಇಲ್ಲ. ಯಾಕೆಂದರೆ ನಮ್ಮ ಶ್ವಾಸಕೋಶಕ್ಕೆ ಅದನ್ನು ನಾವು ಕಲ್ಸೋಕ್ಕೆ ಹೋಗಿಲ್ಲ. ಬೇಡದೇ ಇದ್ದಿದ್ದು ಚಿಂತೆ ಮಾಡ್ತಾಯಿದ್ದೀವಿ. ಬೇಡದೇ ಇದ್ದಿದ್ದನ್ನು ಹೊಟ್ಟೆಗೆ ತುಂಬಿ ನಮ್ಮ ಶ್ವಾಸಗತಿನೇ ಕೆಡ್ತಾ ಇದೆ. ನೀವು ನೋಡಿರಬೇಕು, ಚೆನ್ನಾಗಿ ತಿಂದುಬಿಟ್ರೆ ಉಸಿರಾಟ ತುಂಬ ಸ್ಪೀಡಾಗುತ್ತೆ. ಯಾಕೆಂದರೆ ಅದು ತಿಂದಿದ್ದನ್ನೆಲ್ಲ ಜೀರ್ಣ ಮಾಡಿಕೊಡುವಂಥ ಕೆಲಸಕ್ಕೋಸ್ಕರ ರಕ್ತ ಸಂಚಾರ ಹೆಚ್ಚಾಗುತ್ತೆ, ಪ್ರಾಣವಾಯು ಅಗತ್ಯ ಹೆಚ್ಚು ಬರುತ್ತೆ. ಜೀರ್ಣ ಮಾಡ್ಕೊಳ್ಳೋದ್ರಲ್ಲೇ ಪ್ರಾಣವಾಯು ಶಕ್ತಿ ಮುಗಿದೋಗುತ್ತೆ. ಅದಕ್ಕೋಸ್ಕರ ನಮ್ಮ ಕಡಿಮೆ ತಿನ್ನೋದು, ಹೆಚ್ಚು ಬದುಕೋದು ಕಲಿಬೇಕು. ಅದರಲ್ಲೇ ಏನು ತಿನ್ನಬೇಕು, ಏನು ತಿನ್ನಬಾರ್ದು ಇವೆಲ್ಲ ಇದೆ. ನಮ್ಮ ಮೂಳೆಗಳಿಗೆ ಬೇಕು ಕ್ಯಾಲ್ಶಿಯಮ್ಮು.
ನಮ್ಮ ರಕ್ತಕ್ಕೆ ಬೇಕು ಐರನ್ನು. ಹಾಗೆ ಯಾವ್ಯಾವ ಧಾತುಗಳು ಶರೀರಕ್ಕೆ ಬೇಕೋ ಅದು ಸಿಗ್ತಾಯಿದ್ದರೆ ಶರೀರ ಚೆನ್ನಾಗಿರುತ್ತೆ. ಮತ್ತು ನಾವು ಯೋಗದ ಮುಖಾಂತರ ನಮ್ಮ ಸಿಸ್ಟಮನ್ನು ಸರಿ ಮಾಡಬೇಕು. ಸಿಸ್ಟಮ್ ಅಂದ್ರೇನು? ಒಂದು ಉಸಿರಾಟದ ವ್ಯವಸ್ಥೆ, ರೆಸ್ಪಿರೇಟ್ರಿ ಸಿಸ್ಟಮ್. ಇದರಲ್ಲಿ ಏನಾದರೂ ತೊಂದರೆ ಆದಾಗ ಶರೀರದ ಕಣಕಣಕ್ಕೆ ಪ್ರಾಣವಾಯು ಸಿಗೋಲ್ಲ. ರಾಜೀವ್ ದೀಕ್ಷಿತ್ ಅಥವಾ ಸ್ವಾಮಿ ರಾಮಜೀವಜಿ ಹೇಳ್ತಾರೆ, ಯಾವ ಅಂಗಕ್ಕೆ ಆಕ್ಸಿಜನ್ ಸಿಗಲ್ವೋ ಅದು ಕೆಲಸ ಮಾಡೋದು ನಿಲ್ಲಿಸಿಬಿಡುತ್ತೆ. ಅದಕ್ಕೆ ಪ್ರತಿಯೊಂದು ಕಣಕಣಕ್ಕೂ ಪ್ರಾಣವಾಯು ಒದಗಿಸ್ಕೊಡ್ಬೇಕು. ಅದಕ್ಕೆ ನಮ್ಮ ಶ್ವಾಸಕೋಶ ಪೂರ ಕೆಲಸ ಮಾಡಬೇಕು. ಉಸಿರಾಟ ನಿಧಾನ ಆಗಬೇಕು. ಕೇವಲ ಉಸಿರಾಟನ ನಿಧಾನ ಮಾಡಿ ತಮ್ಮ ಕಾಯಿಲೆಗಳನ್ನು ಸುಧಾರಿಸ್ಕೊಳ್ಳೋರು ತುಂಬ ಜನ ಇದ್ದಾರೆ. ಅದಕ್ಕೆ ದೀರ್ಘ ಶ್ವಾಸೋಚ್ಛ್ವಾಸ ಅಂತ ಹೇಳ್ತಾರೆ. 100 ಕಿಲೋಮೀಟರ್ ನರ್ವಸ್ ಸಿಸ್ಟಮ್ ಇದೆ. ಅದಕ್ಕೆ ಓಂಕಾರದಿಂದ, ಗಾಯತ್ರಿ ಮಂತ್ರದಿಂದ ಒಳ್ಳೆ ಶಕ್ತಿ ಸಿಗುತ್ತೆ. ನಮ್ಮ ಚರ್ಮಕ್ಕೆ ಚೆನ್ನಾಗಿರಬೇಕು ಅಂದರೆ ರಕ್ತ ಚೆನ್ನಾಗಿರಬೇಕು. ಅದಕ್ಕೆ ರಕ್ತ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಬ್ಬಿಣ ಬೇಕು. ಮತ್ತು ಕಹಿ ಪದಾರ್ಥಗಳು ಸಿಗಬೇಕು. ಕಹಿ ಪದಾರ್ಥಗಳು ಸಿಕ್ಕಿದ್ರೆ ರಕ್ತ ಶುದ್ಧವಾಗುತ್ತೆ, ಚೆನ್ನಾಗಾಗುತ್ತೆ. ಅದಕ್ಕೆ ಬೇವಿನ ಸೊಪ್ಪು ಇವೆಲ್ಲ ಇರೋದು. ಎಲ್ಲದಕ್ಕಿಂತ ಮುಖ್ಯವಾಗಿರೋದು ನಾವು ಶುದ್ಧ ಆಹಾರ ತಗೋಬೇಕು. ಶುದ್ಧ ಆಹಾರ ಅಂದ ಕೂಡಲೇ ಈ ನಡುವೆ ಎಲ್ಲದರಲ್ಲೂ ಡೂಪ್ಲಿಕೇಟ್ಗಳು ಬರ್ತಿದೆ. ಒಂದು. ಎರಡನೇದು ಸ್ಪ್ರೇ ಯುಕ್ತ ಆಹಾರನೇ ಸಿಗ್ತಾಯಿದೆ. ಹೀಗಾಗಿ ಎಷ್ಟೇ ಸಾತ್ವಿಕ ಆಹಾರ ಅಂತ ತೊಗೊಂಡ್ರೂ ಕೂಡ ಹೊಟ್ಟೆಯಲ್ಲಿ ಗ್ಯಾಸ್ ಆಗೋದು, ಅಸಿಡಿಟಿ ಆಗೋದು ಇವೆಲ್ಲ ಆಗ್ತಾಯಿದೆ. ಏನೋ ಆಗಿದ್ದನ್ನು ತೊಳ್ಕೊಳ್ಳೋಕ್ಕೂ ಹೋಗ್ತಾಯಿಲ್ಲ. ಷಡ್ಕ್ರಿಯೆ ಇದೆ. ಮೂಗನ್ನು ತೊಳ್ಕೊಳ್ಳೋದು, ರೆಸ್ಪಿರೇಟ್ರಿ ಸಿಸ್ಟಮ್ ಚೆನ್ನಾಗಾಗೋಕ್ಕೆ ನೇತಿ, ಹೊಟ್ಟೆ ಚೆನ್ನಾಗಿರಬೇಕು, ತಿಂದಿದ್ದೆಲ್ಲ ಚೆನ್ನಾಗಿ ಜೀರ್ಣ ಆಗಬೇಕು. ಯಾವ್ದು ಜೀರ್ಣ ಆಗಲಿಲ್ವೋ ಅವತ್ತೇ ಅದನ್ನು ಹೊರಗಡೆ ಹಾಕಬೇಕು. ದೊಡ್ಡ ಕರಳನ್ನು ಚೆನ್ನಾಗಿ ಇಟ್ಕೋಬೇಕು. ವಾರದಲ್ಲಿ ಒಂದು ಸತಿ ದೊಡ್ಡ ಕರಳನ್ನು ಕ್ಲೀನ್ ಮಾಡಿಕೊಂಡ್ರೆ ಬಸ್ತಿ ಕ್ರಿಯೆಯಿಂದ ಸರಿ ಇರುತ್ತೆ. ಶ್ವಾಸಕೋಶನ ಕ್ಲೀನ್ ಮಾಡಬೇಕು. ಕಪಾಲಭಾತಿಯಿಂದ ಚೆನ್ನಾಗಿ ತಾಕತ್ ಇರಬೇಕು ನಮ್ಮ ಶರೀರದಲ್ಲಿ. ದಮ್ದಾರ್ ಅಂತ ಹೇಳ್ತಾರೆ ಹಿಂದೀಲಿ. ಅದಕ್ಕೋಸ್ಕರ ಇವೆಲ್ಲ ಕ್ರಿಯೆಗಳನ್ನು ಕಲಿಬೇಕು. ನಮ್ಮ ಶರೀರಕ್ಕೆ ಎಷ್ಟು ಅಗತ್ಯ ಇದೆಯೋ, ಏನು ಅಗತ್ಯ ಇದೆಯೋ ಅದನ್ನೇ ತಿನ್ನೋದು ಕಲಿಬೇಕು. ಅದಕ್ಕೆ ಹೇಳ್ಯಾರೆ, ಒಪ್ಪತ್ತುಂಡವ ಯೋಗಿ, 2 ತುಂಡವ ಭೋಗಿ, 3 ತುಂಡವ ರೋಗಿ, 4 ತುಂಡವನ್ನು ಎತ್ಕೊಂಡು ಹೋಗಿಂತ. ಬೆಳಗ್ಗೆ ಚೆನ್ನಾಗಿ ತಿನ್ನಬೇಕು, ಮಧ್ಯಾಹ್ನ ಸ್ವಲ್ಪ ಕಡಿಮೆ ತಿನ್ನಬೇಕು, ರಾತ್ರಿ ಬಿಟ್ಟರೆ ಒಳ್ಳೆಯದು. ಶರೀರದ ಆಕಾರ ಹೀಗಾಗುತ್ತೆ ವಿ. ನಾವೇನು ಮಾಡ್ತೀವಿ, ತಿಂಡಿ ಸ್ವಲ್ಪ ತೊಗೊಳ್ಳೋದು, ಊಟ ಅದಕ್ಕಿಂತ ಹೆಚ್ಚು ತೊಗೊಳ್ಳೋದು, ಪಾರ್ಟಿ ಅಂಥೇಳಿ ರಾತ್ರಿ ಊಟ ಇನ್ನಷ್ಟು ಜಾಸ್ತಿ ಮಾಡೋದು. ಶರೀರ ಹೀಗಾಗ್ತಾಯಿದೆ. ಒಂದು ಸಮಯದಲ್ಲಿ ಒಂದು ತರಕಾರಿ, ಒಂದು ಸಮಯದಲ್ಲಿ ಒಂದು ಬೇಳೆ ಅನ್ನ, ಒಂದು ಸಮಯದಲ್ಲಿ ಒಂದು ಹಣ್ಣು ತಿಂದರೆ ಶರೀರ ಸರಿ ಇರುತ್ತೆ. ಮಿಕ್ಸ್ ಮಾಡಿದಾಗ ಲಿವರ್ಗೆ ಕಷ್ಟ ಆಗುತ್ತೆ. ಅದಕ್ಕೆ ನಮ್ಮ ಶರೀರದ ಇದನ್ನು ನೋಡಬೇಕು. ಯಾರು ಏಕಾದಶಿ ಮಾಡ್ತಾರೋ ಅವ್ರಿಗೆ ಕ್ಯಾನ್ಸರ್ ತನಕ ಕಾಯಿಲೆಗಳು ಬರೋಲ್ಲ. 24 ಗಂಟೆ ಮಾಡೋದು, 36 ಗಂಟೆ ಮಾಡೋದು, 48 ಗಂಟೆ ಏನೂ ತಗೋಬಾರ್ದು. ಆಗ ಶರೀರದಲ್ಲಿರುವಂಥ ವಿಷ ಕಣ ಅದು ಸತ್ತೋಗುತ್ತೆ ಅಥವಾ ಜೀರ್ಣ ಆಗೋಗುತ್ತೆ. ಶರೀರದ ಶಕ್ತಿ ಅದನ್ನು ತಿಂದು ಮುಗಿಸುತ್ತೆ. ಅದಕ್ಕೆ ನಾವು ಕಾಯಿಲೆಗಳಿಂದ ಉಳಿಬೇಕು ಅಂದರೆ ಉಪವಾಸ ಮಾಡಬೇಕು. ಈ ಥರದ್ದೇ ಒಂದು ವಿಷಯ ನಿಮ್ಮ ಮುಂದೆ ಇಡಬೇಕು ಅಂಥೇಳಿ ಕರ್ನಾಟಕದವನಾಗಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಿಮಗೇನು ಅನ್ನಿಸ್ತೋ ಈ ಎಲ್ಲ ವಿಷಯದ ಬಗ್ಗೆ ಕೇಳಿದ ಮೇಲೆ ನನ್ನ ನಂಬರ್ಗೆ ಫೋನ್ ಮಾಡಿ. ನೀವು ಮಾಡಿದ್ರೆ ನನಗೆ ಆನಂದ ಆಗುತ್ತೆ. ಈ ನೆಪದಲ್ಲಿ ನನಗೆ ಕನ್ನಡ ಚೆನ್ನಾಗಿ ನೆನಪಿರುತ್ತೆ. ಇಲ್ಲದಿದ್ದರೆ ಹಿಂದಿ ಪದೇ ಪದೇ ಬರುತ್ತೆ. ಕನ್ನಡ ಮರಿಬಾರದು. ನಮಸ್ಕಾರ.